ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಪಾಪುಗೆ ಮತ್ತು ನನಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಆ ಪ್ರಾಡಕ್ಟ್ಸ್ಗಳನ್ನ ಆನ್ಲೈನಲ್ಲಿ ತರಿಸಿದ್ನಲ್ವ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ನಿಮಗೆ ಇಲ್ಲಿ ನೋಡಿಬಿಟ್ಟೆ ಗೊತ್ತಾಗಿರುತ್ತೆ. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಯಾವ್ಯಾವ ಥಿಂಗ್ಸ್ ಬೇಕು, ಹಾಗೆ ಪಾಪುಗೆ ಯಾವ್ಯಾವ ಥಿಂಗ್ಸ್ ಬೇಕು ಅನ್ನೋದನ್ನು ನಾನು ಈಗ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಈ ವ್ಲಾಗಿಂದ ನ್ಯೂ ಮಾಮ್ಸಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ಅಷ್ಟೇ. ಈಗ ಆ ಡೆಲಿವರಿ ಪೇಯ್ನ್ ಅಕಸ್ಮಾತ್ ಲೇಬರ್ ಪೇಯ್ನ್ ಬಂತು ಅಥವಾ ವಾಟರ್ ಬ್ರೇಕ್ ಆಯಿತು, ಬ್ಲೀಡಿಂಗೇ ಆಯಿತು, ಆ ಟೈಮಲ್ಲಿ ನಾವು ಪ್ಯಾಕ್ ಮಾಡ್ಕೊಳ್ಳೋಷ್ಟು ಇದರಲ್ಲಿ ಇರೋದಿಲ್ಲ. ನಮಗೆ ಟೆನ್ಷನ್ ಇರುತ್ತೆ ಅಥವಾ ಒಂದೇ ಒಂದು ಗಾಬರಿ ಅನ್ನೋದು ಇರುತ್ತೆ. ಆ ಟೈಮಲ್ಲಿ ಏನು ಪ್ಯಾಕ್ ಮಾಡ್ಕೋಬೇಕು, ಏನು ಬಿಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅಷ್ಟು ಟೆನ್ಷನ್ ಇರುತ್ತೆ. ನಮಗಂತಲ್ಲ, ನಮ್ಮ ಜೊತೆ ಇದ್ದವ್ರಿಗೂ ಕೂಡ ಆ ಟೈಮಲ್ಲಿ ಆ ರೀತಿ ಆಗುತ್ತೆ. ಸೊ ಹಾಗಾಗಿ ಇನ್ನು ಡೆಲಿವರಿಗೆ ಒಂದು 2 ವೀಕ್ಸ್ ಇದೆ ಅನ್ನೋ ಹಾಗೆ ನಾವು ಪ್ಯಾಕ್ ಮಾಡಿ ಇಟ್ಕೊಬಿಟ್ರೆ ಯಾವಾಗ ಪೇಯ್ನ್ ಬಂದ್ರೂ ಕೂಡ ಆರಾಮಾಗಿ ನಾವು ಬ್ಯಾಗ್ನ ತೊಗೊಂಡು ಹಾಸ್ಪಿಟಲ್ಗೆ ಬೇಗ ರೀಚ್ ಆಗ್ಬೋದು. ಈಗ ಆ ಟೈಮಲ್ಲೇ ನಾವು ಪ್ಯಾಕ್ ಮಾಡ್ಕೊಳ್ತೀವಿ ಅಂದರೆ ಅರ್ಧ ಟೈಮಲ್ಲೇ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಇನ್ನೊಂದು ಹಂಗೆ ಆ ಗಡಿಬಿಡಿಲಿರುವಾಗ ನಮಗೆ ಹತ್ತಿರದಲ್ಲಿರೋಂಥ ವಸ್ತುಗಳು ಕೂಡ ಆ ಟೈಮಿಗೆ ನಮಗೆ ಸಿಗೋದಿಲ್ಲ. ಹಾಗಾಗ್ತಾ ಇರುತ್ತೆ ಕೆಲವೊಂದು ಸರ್ತಿ. ಸೊ ಹಾಗಾಗಿ ನಾನು ಕೂಡ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ. ಇನ್ನೇನು ನನಗೂ 15 ಡೇಸ್ ಇದೆ ಟೈಮು. ಅಷ್ಟರೊಳಗೆ ಏನಾದ್ರು ಲೇಬರ್ ಪೇಯ್ನ್ ಬಂತು ಅಥವಾ ವಾಟರ್ ಬ್ರೇಕ್ ಆಗೋದು, ಇಲ್ಲ ಬ್ಲೀಡಿಂಗ್ ಆಗೋದು, ಈ ರೀತಿ ಸಿಂಟಮ್ಸ್ ಕಂಡ್ರೆ ಸಡನ್ನಾಗಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಅಂತ ಹೇಳಿದ್ದಾರೆ. ಅದಿಲ್ಲ, ಆ ರೀತಿ ಯಾವುದೂ ಸಿಂಟಮ್ಸ್ ಇಲ್ಲ ಅಂದರೆ 21ಗೆ ನನಗೆ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳಿದ್ದಾರೆ ಮೇಡಮು. ಸೊ ಹಾಗಾಗಿ ನಾನು ಕೂಡ ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫಸ್ಟ್ ಬೇಬಿನೂ ಅಷ್ಟೇ, ಅವನು 36 ವೀಕ್ಸಿಗೆ ಡೆಲಿವರಿ ಆಗಿತ್ತು. ಇದನ್ನು ಈಗ 38 ವೀಕ್ಸ್ ಆದ್ರೂ ಇನ್ನು ಡೆಲಿವರಿ ಆಗಿಲ್ಲ. ಇನ್ನೇನು ಹತ್ತತ್ರ ಟೈಮ್ ಕೂಡ ಹತ್ತತ್ರ ಬರ್ತಾ ಇದೆ ಅಲ್ವಾ. ಸೊ ಮುಂಚೆನೇ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಬೆಟರ್ ಅಂತ ಹೇಳ್ಬಿಟ್ಟು, ಸೊ ನಾನು ಕೂಡ ತಗೊಂಡಿರೋ ಐಟಮ್ಸ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಬೇಕು ಅಂತಂದರೆ 2 ಬ್ಯಾಗಲ್ಲಿ ನೀವು ಪ್ಯಾಕ್ ಮಾಡ್ಕೊಳ್ಬೋದು. ಪಾಪು ಥಿಂಗ್ಸ್ಗಳೇ ಒಂದು ಬ್ಯಾಗಲ್ಲಿ, ನಿಮ್ಮ ಥಿಂಗ್ಸ್ಗಳೇ ಒಂದು ಬ್ಯಾಗಲ್ಲಿ, ಆ ರೀತಿಯೂ ಪ್ಯಾಕ್ ಮಾಡ್ಕೊಳ್ಬೋದು. ಸೊ ನಾನು ಒಂದೇ ಬ್ಯಾಗಲ್ಲೇ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಬ್ಯಾಗ್ ತೊಗೊಂಡು ಹೋಗೋದು ಸ್ವಲ್ಪ ಹಿಂಸೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಹಾಗಾಗಿ ಸೊ ಈಗ ನನ್ನ ಹತ್ರ ಇರೋವಂಥ ಬ್ಯಾಗಲ್ಲೇ ನಾನು ಸ್ವಲ್ಪ ದೊಡ್ಡದಿರೋವಂಥದ್ದೇ ತೊಗೊಂಡಿದ್ದೀನಿ. ಈ ಬ್ಯಾಗಲ್ಲೇ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಸೊ ಬನ್ನಿ ಯಾವ್ಯಾವ ವಸ್ತುಗಳನ್ನ ನಾನು ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಅಂದರೆ ಒಂದರಲ್ಲಿ ಯಾಕೆ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ ಅಂದರೆ, ನಾವು ಇಲ್ಲೇ ಅರಸೀಕೆರೆಗಲ್ವ ನಾವು ಹಾಸ್ಪಿಟಲ್ಗೆ ಹೋಗೋದು. ನಮಗೆ ಏನೊಂದು 15 ಮಿನಿಟ್ಸ್ ಆಗುತ್ತೆ. ಈಗ ಹೈವೇ ಮಾಡಿರೋದ್ರಿಂದ ಒಂದು 15 ಮಿನಿಟ್ಸಲ್ಲೆಲ್ಲ ನಮ್ಮೂರಿಂದ ಬಾಣಾವರದಿಂದ ಅರಸೀಕೆರೆಗೆ ಜರ್ನಿ ಮಾಡ್ಬೋದು. ಹಂಗೆ ಏನಾದ್ರು ಬೇಕು ಅಂತಂದರೆ ನಮ್ಮ ಮನೆಯವರು ಓಡಾಡ್ತಿರ್ತಾರಲ್ವ, ಅವರೇ ತೊಗೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನಿಮಗೆ ಹಾಸ್ಪಿಟಲ್ ತುಂಬ ದೂರ ಇತ್ತು, ಹೀಗೆ ಓಡಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಸಪ್ರೇಟ್ ಪ್ಯಾಕ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಸೊ ನಾನು ಫಸ್ಟು ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ. ಒಂದು ಚಿಕ್ಕದು ಬೆಡ್ಶೀಟ್ ತೊಗೊಂಡಿರ್ತೀನಿ. ಇನ್ನೇನು ಹಾಸ್ಪಿಟಲಲ್ಲೇ ಕೊಡ್ತಾರಲ್ವ, ಸೊ ನಾನು ಇರಲಿ ಅಂತ ಹೇಳ್ಬಿಟ್ಟು ಒಂದು ಬೆಡ್ಶೀಟ್ ತೊಗೊಂಡಿದ್ದೀನಿ. ಹಾಗೆ ಪ್ಯಾಕ್ ಮಾಡ್ಕೊಳ್ಳುವಾಗ ನೀವು ಮುಂಚೆನೇ ಈಗ ಹಾಸ್ಪಿಟಲ್ಗೆ ಹೋಗಿರ್ತೀರಲ್ಲ, ಆವಾಗ ನೀವು ಹಾಸ್ಪಿಟಲಲ್ಲಿ ಕೇಳ್ಕೊಬೋದು ಬೇಕಿದ್ರೆ. ಅಂದರೆ ನಿಮಗೆ ಹಾಸ್ಪಿಟಲಿಂದ ಏನೇನು ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ತಿಳ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ ವಸ್ತುಗಳನ್ನ ನೀವು ಪ್ಯಾಕ್ ಮಾಡಿಕೊಂಡು ನಡೆಯುತ್ತೆ. ಹಾಸ್ಪಿಟಲ್ ಸರಿ ನಿಮಗೆ ಏನೇನು ಐಟಮ್ಸ್ ಎಲ್ಲ ಕೊಡ್ತಾರೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ನಂತರ ನೀವು ಪ್ಯಾಕ್ ಮಾಡ್ಕೊಳ್ಬೋದು. ಹಾಗೆ ಒಂದು ಡ್ರೈ ಶೀಟ್ ಇಟ್ಕೊಳ್ತಾ ಇದ್ದೀನಿ ಪಾಪುಗೆ ಅಂತ ಹೇಳ್ಬಿಟ್ಟು, ಇದು ಬೇಕಾಗುತ್ತಲ್ವ ಹಾಸ್ಪಿಟಲಲ್ಲಿ. ಸೊ ಹಾಗಾಗಿ ಇದ್ರದ್ದು ಲಿಂಕ್ ಎಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಪಾಪುದ್ದು ಡ್ರೈ ಶೀಟ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹಾಗೆ ಇದು ಟವಲ್ಲು, ಇದನ್ನು ಕೂಡ ಒಂದೇ ಇಟ್ಕೊಂಡಿದ್ದೀನಿ. ಇನ್ನೊಂದು ಉಲ್ಲನಿಂದ ಒಂದು ಟವಲ್ಲು ಮತ್ತು ಕಾಟನ್ ಒಂದು ಟವಲ್ ಇಟ್ಕೊಂಡಿದ್ದೀನಲ್ಲ, ಹಾಗಾಗಿ ಇದನ್ನು ಒಂದೇ ಇಟ್ಕೊಂಡಿದ್ದೀನಿ. ಇನ್ನೊಂದು ಮನೇಲೇ ಇಟ್ಟಿದ್ದೀನಿ.
ಇದು ಪಾಪು ಬಟ್ಟೆಗಳು. ಇದೆಲ್ಲ ನನ್ನ ತಂಗಿ ಪಾಪುದ ಬಟ್ಟೆಗಳು. ನಾನು ಮೊದಲೇ ನನಗೆ ಆಡ್ತಾನೆ ಹುಟ್ಟಿದ ಮಗುಗೆ ಹೊಸ ಬಟ್ಟೆಗಳು ವೇರ್ ಮಾಡ್ಬಾರ್ದಲ್ಲ. ಸೊ ಹಾಗಾಗಿ ಅವಳ ಹತ್ರ ಬಟ್ಟೆ ಇಟ್ಕೊಂಡಿದ್ದೆ, ಆ ಬಟ್ಟೆಗಳನ್ನ ತಗೊಂಡಿದ್ದೀನಿ. ನೀವೆಲ್ಲದನ್ನು ಅಷ್ಟೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ಕೊಳ್ಳಿ. ಹಾಗೆ ಪಾಪುಗೆ ಸ್ವೆಟ್ರ್ ಇದು ಅಷ್ಟೇ, ಇದು ನನ್ನ ತಂಗಿ ಮಗುದೇ ಸ್ವೆಟ್ರು, ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಪಾಪುದೆಲ್ಲ ಒಂದು ಸೈಡು ನನ್ನದೆಲ್ಲ ಒಂದು ಸೈಡು ಜೋಡಿಸ್ಕೊಳ್ತಾ ಇದ್ದೀನಿ, ಹಾಗಾಗಿ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಪಾಪುದು ಬೆಡ್ಶೀಟ್. ಇದು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು, ಅದನ್ನು ಒಂದು ಇಟ್ಕೊಂಡಿದ್ದೀನಿ. ಒಂದೇ ತೊಗೊಂಡಿರ್ತಿದ್ದೀನಿ, ಬೇಕು ಅಂದರೆ ನಮ್ಮ ಮನೆಯವ್ರು ತರ್ತಾರೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಮತ್ತು ಇದು ಒಂದು ಟವಲ್ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ ಟವಲನ್ನು ಒಂದೇ ತೊಗೊಂಡಿದ್ದೀನಿ. ಇದು ತುಂಬ ಸ್ಮೂತಾಗಿದೆ ಪಾಪುಗೆ ಹಾಕೋದಕ್ಕೂ ಕೂಡ. ಹಾಗಾಗಿ ಇದು ನಾನು ಶಿವಮೊಗ್ಗಕ್ಕೆ ಹೋಗಿದ್ನಲ್ಲ, ಇಲ್ಲೇ ನಮ್ಮ ಊರಲ್ಲಿರುವಂಥ ಒಂದು ಹೋಲ್ಸೇಲ್ ಶಾಪಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಏನಾದರೂ ಅಲ್ಲಿಗೆ ಹೋದಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಇದು ಬರೀ 85 ರೂಪೀಸ್ ಕೊಟ್ಟು ತಗೊಂಡಿರೋಂಥ ಟವಲ್. ಇದು ತುಂಬಾ ಸ್ಮೂತಾಗಿ ಮಕ್ಕಳಿಗೆ ಚೆನ್ನಾಗಿದೆ ಇದು, ಹಾಗಾಗಿ ಒಂದು ಟವಲ್ ಇಟ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ಕಾಟನ್ ಪಂಚೆ ಇಟ್ಕೊಂಡಿದ್ದೀನಿ, ಬೇಕಾಗತ್ತಲ್ವ. ಸೊ ಹಾಗಾಗಿ ಒಂದು ಕಾಟನ್ ಪಂಚೆ ಕೂಡ ಇಟ್ಕೊಂಡಿದ್ದೀನಿ. ಇದಿಷ್ಟು ಪಾಪುಗೆ ಅಂತ ಇಟ್ಕೊಂಡಿದ್ದೀನಿ. ಇನ್ನು ನನಗೆ ಬರೋದಾದರೆ 3 ನೈಟಿ ಇಟ್ಕೊಂಡಿದ್ದೀನಿ, ಫೀಡಿಂಗ್ ನೈಟಿ. ನಿಮಗೆ ಮ್ಯಾಟರ್ನಿಟಿ ಟಾಪ್ಸ್, ಇಷ್ಟು ಗೌನ್ಸು ಅದರಲ್ಲಿ ನಿಮ್ಗೆ ಕಂಫರ್ಟೇಬಲ್ ಇದೆ ಅಂದರೆ ಅದೇ ಇಟ್ಕೊಳ್ಳಿ. ನನಗೆ ನೈಟಿನೇ ಕಂಫರ್ಟೇಬಲ್ ಅಂತ ಹೇಳ್ಬಿಟ್ಟು ನಾನು ಫೀಡಿಂಗ್ ನೈಟಿನೇ ತೊಗೊಂಡಿದ್ದೀನಿ. ಸೊ ಇದು ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ರೀತಿ ಜಿಪ್ ಕೊಟ್ಟಿರ್ತಾರೆ, ಇದನ್ನು ತೆಗೆದ್ಬಿಟ್ಟು ಫೀಡ್ ಮಾಡಿ ಹಾಕ್ಕೊಳ್ಳೋವಂಥದ್ದು. ನಾರ್ಮಲ್ ನೈಟಿ ಆಗಿದ್ರೆ ಫೀಡ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ನಾನು ಫೀಡಿಂಗ್ ನೈಟೀಸ್ನೇ ತೊಗೊಂಡಿದ್ದೀನಿ. ಬೇಡ ಅಂದರೆ ನೀವು ಫೀಡಿಂಗ್ ಟಾಪ್ಸ್ ತಗೋಬೋದು, ನಿಮಗೆ ಯಾವುದ್ರಲ್ಲಿ ಕಂಫರ್ಟೇಬಲ್ ಇದೆಯೋ ಅದನ್ನು ನೀವು ಇಟ್ಕೊಳ್ಳಿ. ನಾನು ಒಂದು 3 ನೈಟಿ ಇಟ್ಕೊಂಡಿದ್ದೀನಿ. ಸೊ ಹಾಗೆ ನನಗೂ ಕೂಡ ಒಂದು ಕಾಟನ್ ಟವಲ್ನ ಇಟ್ಕೊಂಡಿದ್ದೀನಿ. ಹಾಗೆ ನರ್ಸಿಂಗ್ ಬ್ರಾ ಇಟ್ಕೊಳ್ತಾ ಇದ್ದೀನಿ. ನರ್ಸಿಂಗ್ ಬ್ರಾ ಬೆಟರ್ ಅನಿಸುತ್ತೆ, ನೀವು ಫೀಡ್ ಮಾಡೋದಕ್ಕೆಲ್ಲ ನರ್ಸಿಂಗ್ ಬ್ರಾನೇ ಬೆಸ್ಟು. ಹಾಗಾಗಿ ನಾನು ನರ್ಸಿಂಗ್ ಬ್ರಾನೇ ತೊಗೊಂಡಿದ್ದೀನಿ. ಹಾಗೆ 2 ಪೇರ್ ಸಾಕ್ಸ್ ತೊಗೊಂಡಿದ್ದೀನಿ. ಇನ್ನೊಂದು ಪೇರ್ ಇಲ್ಲಿಂದನೇ ಹಾಕ್ಕೊಂಡು ಹೋಗ್ತೀವಲ್ಲ, ಸೊ ಹಾಗಾಗಿ ಸಾಕ್ಸು ಮತ್ತು ಒಂದು ಸ್ಲಿಪ್ಪರ್ ಇಲ್ಲಿಂದ ನೀನೇನು ಹಾಕ್ಕೊಂಡು ಹೋಗ್ತೀನಲ್ಲ ಅದನ್ನೊಂದು ಸ್ಲಿಪ್ಪರ್ ಇರುತ್ತೆ. ಹಾಗೆ 2 ಪೇರ್ ಸಾಕ್ಸ್ ತೊಗೊಂಡಿದ್ದೀನಿ. ಹಾಗೆ ಮೇನ್ ಇಂಪಾರ್ಟೆಂಟಾಗಿ ಸ್ವೆಟರ್ ತೊಗೊಂಡಿದ್ದೀನಿ. ಸ್ವೆಟರು ಮತ್ತು ಸ್ಕಾಫು ಮೋಸ್ಟ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಸೊ ಹಾಗಾಗಿ ಅದೆರಡನ್ನು ತೊಗೊಳ್ಳಿ ಮಸ್ಟ್ ಆ್ಯಂಡ್ ಶುಡ್ಡಾಗಿ. ಹಾಗೆ ಸ್ಕಾಫ್ ಕೂಡ ತೊಗೊಂಡಿದ್ದೀನಿ. ನಿಮಗೆ ಈ ಥರ ಸ್ಕಾಫ್ ಬೇಡ ಅಂತಂದರೆ ಫುಲ್ ಕವರ್ ಆಗುವಂಥ ಸ್ಕಾಫ್ನೇ ತೊಗೊಳ್ಳಿ. ನನ್ನ ಹತ್ರ ಅದು ಒಂದಿದೆ, ಅದನ್ನು ಕೂಡ ಇಟ್ಕೊಳ್ತೀನಿ. ಸೊ ಇದು ಸ್ಕಾಫ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಹಾಗೆ ಮತ್ತು ಇದು ಪೀರಿಯಡ್ ಪ್ಯಾಂಟೀಸ್ನ ತೊಗೊಂಡಿದ್ದೀನಿ. ನಿಮಗೆ ಈ ಪೀರಿಯಡ್ ಪ್ಯಾಂಟೀಸ್ ನಿಮಗೆ ಕಂಫರ್ಟೇಬಲ್ ಆಗಲ್ಲ ಅಂತಂದರೆ ನೀವು ನಾರ್ಮಲ್ ಪ್ಯಾಂಟೀಸ್ ತೊಗೊಂಡು ಅದಕ್ಕೆ ಮ್ಯಾಟರ್ನಿಟಿ ಪ್ಯಾಂಟ್ಸ್ ಸಿಗುತ್ತಲ್ವ ಅದನ್ನು ತೊಗೊಳ್ಳಿ. ನಾನು ಅದೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಅಲ್ಲಿ ಪ್ಯಾಂಟೀಸ್ ಚೇಂಜ್ ಮಾಡೋದಕ್ಕೆ ಅದಕ್ಕೆಲ್ಲ ತುಂಬ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ನಾನು ಪೀರಿಯಡ್ ಪ್ಯಾಂಟೀಸ್ ತೊಗೊಂಡಿದ್ದೀನಿ. ಇದನ್ನು 5 ತೊಗೊಂಡಿದ್ದೀನಿ. ಹಾಗಾಗಿ ಮಿಲ್ಕ್ ಪ್ಯಾಡ್ ತೊಗೊಂಡಿದ್ದೀನಿ. ಬ್ರೆಸ್ಟ್ ಪ್ಯಾಡ್ ತೋರಿಸಿದ್ನಲ್ಲ, ಫೀಡ್ ಮಾಡುವಾಗ ಲೀಕ್ ಆಗುತ್ತಲ್ವ, ಓವರ್ಫ್ಲೋ ಆಗುತ್ತಲ್ವ. ಸೊ ಹಾಗಾಗಿ ಇದು 3 ಪೇರ್ಸ್ ತೊಗೊಂಡಿದ್ದೀನಿ ನಾನು. ಹಾಗೆ 2 ವೈಪ್ಸ್ ಇಟ್ಕೊಂಡಿದ್ದೀನಿ. ವಾಟರ್ ವೈಪ್ಸ್ ಒಂದು, ಹಾಗೆ
ಇದು ಬೇಬಿಯೋ ವೈಪ್ಸ್ ಒಂದು ಇಟ್ಕೊಂಡಿದ್ದೀನಿ. ಇದು ನಾನು ಲಾಸ್ಟ್ ಟೈಮ್ ನಿಮ್ಗೆ ಸರಿಯಾಗಿ ತೋರಿಸ್ಲಿಲ್ಲ. ಇದು ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಓಪನ್ ಇದೆ, ಈ ಸ್ಟಿಕ್ಕರ್ ಓಪನ್ ಮಾಡಿಬಿಟ್ಟು ಇದರಲ್ಲಿ ವೈಪ್ಸ್ನ ತೊಗೊಬೋದು. ಹಾಗೆ ಇದು 72 ವೈಪ್ಸ್ ಬರುತ್ತೆ ಇದರಲ್ಲಿ. ಇದರಲ್ಲೂ ಅಷ್ಟೇ. ಮತ್ತು ಇದರಲ್ಲಿ 80 ವೈಪ್ಸ್ ಬರುತ್ತೆ. ಇದರಲ್ಲಿ 72 ವೈಪ್ಸ್ ಬರುತ್ತೆ. ಸೊ 2 ವೈಪ್ಸ್ ಅಂತೂ ಬೇಕಾಗೇ ಆಗುತ್ತಲ್ವ. ಸೊ ಹಾಗಾಗಿ ವೈಪ್ಸ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸದ್ಯಕ್ಕೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಟಾಯ್ಲೆಟರಿ ಐಟಮ್ಸ್ ತೊಗೋಬೋದು. ಬ್ರಷ್ಷು, ಪೇಸ್ಟು, ಹಾಗೆ ಫೇಸ್ ವಾಶು, ಸೋಪು, ಈ ರೀತಿ ಇದನ್ನು ಇಟ್ಕೊಳ್ಳಿ. ಹಾಗೆ ಒಂದು ಫ್ಲಾಸ್ಕು ಮತ್ತು ಹಾಟ್ ವಾಟರ್ ಬಾಟಲು, 24 ಅವರ್ಸ್ ಹಾಟ್ ವಾಟರ್ ಇರುತ್ತಲ್ವ, ಹಾಟ್ ವಾಟರ್ ಬಾಟಲ್ನ ತೊಗೋಬೇಕು. ಹಾಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ನಿಮ್ಮ ಹಿಸ್ಟ್ರಿ ಫೈಲ್ ಅಂತೂ ಫಸ್ಟೇ ಮುಂಚೆನೇ ಇಟ್ಕೊಳ್ಳಿ ನೀವು ಬ್ಯಾಗಲ್ಲಿ. ಯಾಕಂದರೆ ಆ ಗಡಿಬಿಡಿಲಿ ನಾವು ಏನು ತೊಗೊತೀವಿ ಏನು ಬಿಡ್ತೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಹಿಸ್ಟ್ರಿ ಫೈಲ್ ಅಂತೂ ಕಂಪಲ್ಸರಿ ಇರಲೇಬೇಕು. ಯಾಕಂದರೆ ಥ್ರೂ ಔಟ್ ನಮ್ಮ ಪ್ರೆಗ್ನೆನ್ಸಿ ರಿಪೋರ್ಟ್ ಅದರಲ್ಲಿ ಇರುತ್ತಲ್ವ. ಸೊ ಹಾಗಾಗಿ ನಮ್ಮ ಕಂಡೀಷನ್ ಏನು ಅಂತ ಅನ್ನೋದು ಅದರಲ್ಲಿ ಪ್ರತಿಯೊಂದು ಇರೋದ್ರಿಂದ ಹಿಸ್ಟ್ರಿ ಫೈಲ್ ಅಂತೂ ಡೆಫಿನೆಟಾಗಿ ನೀವು ತಗೊಳ್ಳೇಬೇಕು. ಹಾಗೆ ಮತ್ತು ನಾನು ಡೈಪರ್ಸು ಮತ್ತು ಬೇಬಿ ಬೆಡ್ ಎಲ್ಲ ಹೋಗುವಾಗ ತೊಗೊಂಡು ಹೋಗ್ತೀನಿ. ಡೈಪರ್ಸು ಕೂಡ ಬುಕ್ ಮಾಡಿದ್ದೀನಿ, ಅದನ್ನು 2 ಡೇಸಲ್ಲಿ ಬರುತ್ತೆ. ಸೊ ಹಾಗಾಗಿ ಮತ್ತು ಬೇಬಿ ಬೆಡ್ನು ಕೂಡ ಹೋಗುವಾಗ ಕ್ಯಾರಿ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಟಾಯ್ಲೆಟರಿ ಐಟಮ್ಸು ಅಷ್ಟೇ, ಏನು ಹಾಸ್ಪಿಟಲ್ಗೆ ಹೊರಡುವಾಗ ಅದನ್ನೆಲ್ಲ ಇಟ್ಕೊಂಡ್ರೆ ಆಗುತ್ತೆ. ಇಲ್ಲಾಂತಂದರೆ ಮನೆ ಹತ್ರ ಇಲ್ಲೇ ಹತ್ತಿರ ಅಲ್ವ, ಇಲ್ಲಾಂದರೆ ಅಲ್ಲೇ ಬೇಕಿದ್ರೆ ಅರಸೀಕೆರೆಯಲ್ಲಿ ತೊಗೋಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಇದಿಷ್ಟು ಥಿಂಗ್ಸ್ಗಳನ್ನ ನಾನು ನನ್ನ ಡೆಲಿವರಿಗೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಒಂದು ಮಿಸ್ ಆಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ಕಾರ್ಫ್ ಜೊತೆಗೆ ಕಾಟನ್ನು ಕೂಡ ಇಟ್ಕೊಂಡಿರಿ. ಕಾಟನ್ ಇಟ್ಕೊಂಡ್ಬಿಟ್ಟು ನಂತರ ಸ್ಕಾರ್ಫ್ ಹಾಕ್ಕೊಂಡ್ರೆ ಸ್ವಲ್ಪ ಬೆಚ್ಚಗಾಗತ್ತೆ ಅಂತ ಹೇಳ್ಬಿಟ್ಟು, ಆದಷ್ಟು ನಾವೆಷ್ಟು ಬೆಚ್ಚಗಿರ್ತೀವೋ ಪಾಪಗೂ ಕೂಡ ಹೆಲ್ತಿಯಾಗಿರುತ್ತೆ, ಹಾಗೆ ಚೆನ್ನಾಗೂ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಇದಿಷ್ಟು ಥಿಂಗ್ಸ್ನ ನಾನು ಇಟ್ಕೊಂಡಿದ್ದೀನಿ. ಇದರಲ್ಲಿ ಅದೇ ಹೇಳ್ದಂಗೆ ಯಾವುದಾದ್ರೂ ಬಿಟ್ಟಿವೆ ನನಗೆ ಗೊತ್ತಿಲ್ಲದಿರೋ ಅಂಥದ್ದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೇಬಿ ಕ್ರೀಮು ಅದನ್ನೆಲ್ಲ ನಾನೇನು ಈಗಲೇ ತೊಗೊಂಡಿಲ್ಲ, ಅಲ್ಲೇ ಬೇಕಿದ್ರೆ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಪಾಪುಗೆ ಅಲ್ಲಿ ರೆಡಿ ಮಾಡೋ ಸ್ಟೇಜಲ್ಲೂ ಇರೋದಿಲ್ಲ. ಯಾಕಂದರೆ ಆ ಟಯರ್ಡ್ನೆಸ್ಸು ಇದರಲ್ಲಿ ನಾವೇ ಕಳೆದೋಗಿರ್ತೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಕೂಡ ಇದೇನೋ ಕ್ರೀಮು ಅದೆಲ್ಲ ಅದನ್ನೆಲ್ಲ ಏನು ಇಟ್ಕೊಳ್ಳಲ್ಲ. ಮೇನ್ ಫೇಸ್ ವಾಶು, ಹಾಗೆ ಸೋಪು, ಬ್ರಷ್ಷು, ಪೇಸ್ಟ್ ಇದಿಷ್ಟೆಲ್ಲ ಇಟ್ಕೊಳ್ತೀನಿ. ಯಾಕಂದರೆ ಡೆಲಿವರಿ ಆಗ್ತಿದ್ದಂಗೆ ಆವಾಗ ನಮ್ಮ ಸ್ಕಿನ್ನು ಕೂಡ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ನಮ್ಮ ಬಾಡಿನೂ ಕೂಡ ಫುಲ್ಲು ಸೆನ್ಸಿಟಿವ್ ಆಗಿರುತ್ತಲ್ವ. ಹಾಗಾಗಿ ಆದಷ್ಟು ಮೇಕಪ್ ಐಟಮ್ಸ್ಗಳನ್ನ ಬಳಸದೇ ಇದ್ದರೆ ತುಂಬ ಒಳ್ಳೆಯದು, ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಡೆಲಿವರಿ ಆಗಿ 1-3 ಮಂತ್ಸು ಯಾವುದೇ ರೀತಿ ಕ್ರೀಮ್ಗಳನ್ನಾಗಲಿ ಅಥವಾ ಏನಂದರೆ ಮೇಕಪ್ ಮಾಡ್ಕೊಳ್ಳೋದಾಗಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರೋದ್ರಿಂದ ಈ ಸ್ಕಿನ್ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ಹಾಗಾಗಿ ಆಮೇಲೆ ಮುಂದೆ ಮೇಕಪ್ ಮಾಡ್ಕೊಳ್ಳೋದು, ಹೊರಗಡೆ ಹೋಗೋದು ಇದ್ದೇ ಇರುತ್ತಲ್ವ. ಸೊ ಆ ಉದ್ದೇಶದಿಂದ ಹೇಳಿದೆ ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಈ ಸೈಡ್ ಪೂರ್ತಿ ಬೇಬಿ ಐಟಮ್ಸು, ಈ ಕಡೆ ಪೂರ್ತಿ ನಂದು ಐಟಮ್ಸ್ನ ಇಟ್ಕೊಂಡಿದ್ದೀನಿ. ಸೊ ಹಾಸ್ಪಿಟಲ್ ಫೈಲೆಲ್ಲ ಮೇಲ್ಗಡೆನೇ ಇಟ್ಟಿದ್ದೀನಿ. ನನಗೆ ಯಾವುದು ಬೇಕಾಗುತ್ತೋ ಎಮರ್ಜೆನ್ಸಿ ಅದನ್ನೆಲ್ಲ ಆ ಥಿಂಗ್ಸ್ನೆಲ್ಲ ಮೇಲ್ಗಡೆನೇ ಜೋಡಿಸ್ಕೊಂಡಿದ್ದೀನಿ. ಇನ್ನು ಹಾಸ್ಪಿಟಲ್ ಫೈಲ್ ಮೇನ್ ಇಂಪಾರ್ಟೆಂಟ್ ಅಲ್ವಾ, ಹೋಗ್ತಿದ್ದಂಗೆ ಅದನ್ನೇ ಕೇಳೋದು. ಸೊ ಹಾಗಾಗಿ ಹಾಸ್ಪಿಟಲ್ ಫೈಲೆಲ್ಲ ಮೇಲ್ಗಡೆನೇ ಜೋಡಿಸ್ಕೊಂಡಿದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಹಾಗೆ ಈ ಫೆಬ್ರವರಿ ಹಾಗೆ ಮಾರ್ಚ್ ಮಂತಲ್ಲಿ ಯಾರ್ಯಾರಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಆದಷ್ಟು ಧೈರ್ಯವಾಗಿರಿ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ. ಹೇಗಾಗುತ್ತೋ ಡೆಲಿವರಿ, ನಾರ್ಮಲ್ ಆಗುತ್ತೋ, ಸಿ ಸೆಕ್ಷನ್ ಆಗುತ್ತೋ, ಹಾಗೆ ಹೀಗೆ ಅದೆಲ್ಲ ಒಂದಿಷ್ಟು ಕನ್ಫ್ಯೂಷನ್ಸ್ನ ತಮ್ಮ ತಲೆಯಿಂದ ತೆಗೆದುಹಾಕಿ ಆದಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರಿ ಅಂತ ಹೇಳ್ತೀನಿ. ನಾರ್ಮಲ್ ಡೆಲಿವರಿ ಆದರೆ ತುಂಬಾ ಒಳ್ಳೆಯದು. ಅದೇ ಎಲ್ಲರೂ ಬಯಸೋ ಅಂಥದ್ದೇ ಅದು. ಪ್ರೆಗ್ನೆಂಟ್ ಆಗ್ತಿದ್ದಂಗೆ ಫಸ್ಟ್ ನಮಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತಲೇ ಪ್ರತಿಯೊಬ್ಬರು ಕೂಡ ಪ್ರೇ ಮಾಡೋದು. ಅದೇನಂದರೆ ಒಂದು ದಿನದ ನೋವು ಅಷ್ಟೇ. ಬಟ್ ಸಿ ಸೆಕ್ಷನ್ ಆಗಿಬಿಟ್ರೆ ಥ್ರೂ ಔಟ್ ಲೈಫ್ ಅದು ಪೇಯ್ನ್ ಇರುತ್ತೆ. ಸೊ ಹಾಗಾಗಿ ನಾರ್ಮಲ್ ಆಗುತ್ತೆ ಅನ್ನೋದಿದ್ರೆ ಡೆಫಿನೆಟಾಗಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳಿ. ಆ ಒಂದು ದಿನದ ನೋವು, ಆ ಮಗು ಮುಖ ನೋಡ್ತಿದ್ದಂಗೆ ಆ ನೋವೆಲ್ಲ ಮಾಯ ಆಗುತ್ತೆ. ಸೊ ಎಲ್ರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಕೂಡ ಲೇಬರ್ ಪೇಯ್ನ ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ, ಹಾಗೆ ಎಲ್ರಿಗೂ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ
ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.